ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿ ತುಲಾ ರಾಶಿ. ಶುಕ್ರನ ಅಧಿಪತ್ಯ ಹೊಂದಿರುವಂತಹ ಹಾಗೆ ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರಗಳು ಅಡಕವಾಗಿರುವ ಈ ರಾಶಿಯವರಲ್ಲಿ ಯಾವ್ಯಾವ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಗುರುಜಿ? ಹಾಗೆ ಯಾವ ಒಂದು ಯಂತ್ರಗಳನ್ನು ಧರಿಸೋದ್ರಿಂದ ಈ ರಾಶಿಯವರಲ್ಲಿ ಶುಭ ಫಲಗಳು ಕಾಣಿಸ್ಕೊಳ್ಳುತ್ತೆ ಅಂತ? ಹೌದು, ನೀವು ಹೇಳಿದ ಹಾಗೆ ಶುಕ್ರನ ಸಂದರ್ಭದ ಅಂದರೆ ಶುಕ್ರ ಈ ರಾಶಿಯ ಯಜಮಾನ. ಆ ಶುಕ್ರ ಹಾಗಾದರೆ ಈ ರಾಶಿಯಲ್ಲಿ ಅಡಕವಾಗಿರುವ ಚಿತ್ತ ನಕ್ಷತ್ರ ಯಜಮಾನಾದ ಕುಜನ ಜೊತೆ ಚೆನ್ನಾಗಿರ್ತಾನೋ ಕೇಳಿದ್ರೆ ಸರ್ವತ್ರವಾದಂಥ ನಾಶವನ್ನು ಮಾಡಿಬಿಡಬಹುದಾದ ಶಕ್ತಿ ಪಡೆದು ಬಿಡ್ತಾನೆ ಕುಜನ ಜೊತೆಗಿದ್ದಾನೆ ಅಂದರೆ. ಹಾಗೆ ಸರ್ಪದ ಯಜಮಾನತ್ವ ಅಂದರೆ ರಾಹುವಿನ ಯಜಮಾನತ್ವದ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದ ಒಂದು ಅದ್ಭುತವಾದ ಶಕ್ತಿ ಏನು ಅಂತಂದರೆ, ಸ್ವಾತಿ ನಕ್ಷತ್ರ ಇದ್ದವರಿಗೆ ಕುಜ ದೋಷ ಪರಿಣಾಮ ಕೊಡಲ್ಲ. ಈಗ ನಾವು ಒಂದು ಜಾತಕದಲ್ಲಿ ಕುಜ ದೋಷ ಇದೆ ಅಂತ ಹೇಳ್ತಾರೆ, ಅಂದರೆ ಸ್ವಾತಿ ನಕ್ಷತ್ರದವರಿಗೆ ಕುಜ ದೋಷ ಪರಿಣಾಮ ಕೊಡಲ್ಲ, ಅದು ಶೂನ್ಯ ಆಗುತ್ತೆ. ಹಾಗೆ ಆದರೆ ಸ್ವಾತಿ ಶುಕ್ರನಿಗೆ ವಿರೋಧಿ. ಆ ಸ್ವಾತಿ ನಕ್ಷತ್ರದ ವಿಚಾರದ ಯಜಮಾನಾಗಿರ್ತಕ್ಕಂಥ ಸರ್ಪ ಬೇರೆಯ ವಿಧಾನದಲ್ಲಿ ಶುಕ್ರನ ಜೊತೆ ಒಂದು ಸಂಯೋಜನೆ ಪಡ್ಕೊಂಡಂಥ ಅಂಶ ಬಂದರೆ ಅದು ಮತ್ತೆ ಅದನ್ನು ವಿಸ್ತೃತವಾಗಿ ಹೇಳ್ತಾ ಹೋದರೆ ಅದು ಎಗೇನ್ ದೊಡ್ಡ ಚಾಪ್ಟರ್ ಅದು. ಹಾಗೆ ಇದರ ಇನ್ನೊಂದು ವಿಶಾಖ ಗುರು ಆ ವಿಶಾಖ ನಕ್ಷತ್ರದ 3 ಪಾಲುಗಳು ಇಲ್ಲಿದೆ. 2 ಚಿತ್ತ ನಕ್ಷತ್ರದ 2 ಪಾಲು, 4 ಪಾಲು ಸ್ವಾತಿ ನಕ್ಷತ್ರದ್ದು, 3 ಪಾಲು ವಿಶಾಖ ನಕ್ಷತ್ರದ್ದು, ಒಟ್ಟು 9. ಇದರ ಯಜಮಾನ ಶುಕ್ರ. ಈ 3 ಜನರ ಜೊತೆಗೂ ಶುಕ್ರನದ್ದು ಒಂದು ರೀತಿಯ ಸಂಬಂಧ ಸರಿಯಾದದ್ದಲ್ಲ. ಹಾಗಾದರೆ ಇದು ಹೇಗೆ ಅದು ಕೂಡಿ ಬರುತ್ತೆ? ಆ ಕೂಡಿ ಬರುವಂಥದ್ದೇ ಜಾತಕ ಶಾಸ್ತ್ರದ ಒಂದು ವಿಚಾರ. ಅದನ್ನೇ ಎನಲೈಸ್ ಮಾಡುವಾಗ ಈ ರಾಶಿಯವರಿಗೆ ಹೇಗೆ ಯಾವುದೆಲ್ಲ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಇದು ಆಗಬಹುದು ಅನ್ನುವಂಥದ್ರ ವಿಚಾರದಲ್ಲಿ ಬೆಳಕು ಚೆಲ್ಲೋದಕ್ಕೆ ಸಾಧ್ಯವಾಗುವಂಥದ್ದು. ಈ ರಾಶಿಯವರು ಪ್ರಸನ್ನ ಕಾತ್ಯಾಯನಿ ಯಂತ್ರ ಅಂತ ಹಾಕುವಂಥದ್ದು ಒಳ್ಳೆಯದು. ಈ ಪ್ರಸನ್ನ ಕಾತ್ಯಾಯನಿ ಅಂದರೆ ಏನು? ಪ್ರಸನ್ನ ಕಾತ್ಯಾಯನಿ ಇದ್ದ ಹಾಗೆ ಅಪ್ರಸನ್ನ ಕಾತ್ಯಾಯನಿ ಅಂತಿದೆಯಾ ಅಂದರೆ ಪ್ರತಿಯೊಂದು ಸ್ವರೂಪವು ದೇವರದ್ದಾಗಲಿ ಅಥವಾ ನಕ್ಷತ್ರಗಳದ್ದಾಗಲಿ ಅಥವಾ ಗ್ರಹಗಳದ್ದಾಗಲಿ ತಮ್ಮದೇ ಆದಂಥ ಸ್ವರೂಪದಲ್ಲಿ ಅವು ಒಂದು ಸಂದರ್ಭದಲ್ಲಿ ಅತ್ಯಂತ ಅದ್ಭುತವಾದಂಥ ಸುಹಾಸಕರತೆಯನ್ನು ಪ್ರದರ್ಶಿಸಿದರು. ಇನ್ನೊಂದು ಹಂತದಲ್ಲಿ ಏನು ಮಾಡಿಬಿಡ್ತಾರೆ ಅವರು ಅಷ್ಟೊಂದು ರೀತಿಯ ಸುಹಾಸಕರತೆಯನ್ನು ಇದು ಮಾಡೋದಿಲ್ಲ. ಈಗ ಉದಾಹರಣೆಗೆ ಇದೇ ತುಲಾರಾಶಿಯವರಿಗೆ ಸಂಪೂರ್ಣವಾದಂತಹ ಬದುಕಿನ ವರ್ಚಸ್ಸನ್ನು ಆಮೇಲೆ ಅಮೋಘವಾದಂಥ ಏಳಿಗೆಯನ್ನು ಕೊಡಬೇಕಾದವನು ಶುಕ್ರನೇ ಆಗಿರ್ತಾನೆ, ಯಾಕೆಂದರೆ ಸಹಜವಾಗಿ ಈ ಮನೆಯ ಯಜಮಾನ. ಆದರೆ ಇದೇ ಶುಕ್ರನ ಯಜಮಾನತ್ವದ ವೃಷಭ ರಾಶಿ ಏನಿರುತ್ತೆ ಇವರಿಗೆ ಮರಣದ ರಾಶಿಯಾಗಿರುತ್ತೆ. ಒಬ್ಬೊಬ್ಬರಿಗೆ ತುಲಾ ರಾಶಿಯವರ ಶುಕ್ರ ಯಜಮಾನಾಗಿರುವಂಥ ಶುಕ್ರ ತನ್ನದೇ ಸ್ವಂತ ಮನೆಯಲ್ಲಿದ್ದರೂ ಕೂಡ ವೃಷಭ ರಾಶಿಯಲ್ಲಿದ್ದರೆ ಆತ ಮರಣ ಸದೃಶವಾದಂಥ ರೀತಿಯಲ್ಲಿ ಉತ್ಪಾತಗಳನ್ನು ಅಂದರೆ ವಿಪ್ಲವತೆಗಳನ್ನು ಸೃಷ್ಟಿಸಬಲ್ಲಂಥ ಬೆಂಕಿಯ ಚೆಂಡಾಗಿಬಿಡ್ತಾನೆ. ಹಾಗಾಗಿ ಈ ಎಲ್ಲ ವೈರುಧ್ಯಗಳನ್ನು ನಿಯಂತ್ರಿಸಬಹುದಾದಂತಹ ಶಕ್ತಿಯನ್ನು ಇವರು ಹೇಗೆ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ? ಆ ಸರ್ಪದ ಸಂದರ್ಭದ ಸ್ವಾತಿ ನಕ್ಷತ್ರದ ಸರ್ಪವನ್ನು ಅದು ವಿಷದ ಪ್ರಮಾಣವನ್ನು ಏನು ಮಾಡಬೇಕು? ಬಗ್ಗು ಬಡಿಬೇಕು. ಹಾಗೆಯೇ ಮಂಗಳನ ಸರ್ವತ್ರವಾದಂತಹ ದುಷ್ಟತನವನ್ನು ಅಂದರೆ ನಾವು ಹೇಳುವಂಥದ್ದು ಅನೇಕ ಈ ನಾವು ಇದರಲ್ಲಿ ಏನು ಈ ಹನಿ ಟ್ರ್ಯಾಪ್ ಅಂತ ಹೇಳ್ತೀವಿ, ಅಥವಾ ವೇಶ್ಯಾವಾಟಿಕೆಗಳ ಬಗ್ಗೆ ಹೇಳ್ತೀವಿ, ಅಥವಾ ಇನ್ಯಾವುದೋ ಒಂದು ರೀತಿಯ ವಿಚಾರಗಳ ಬಗ್ಗೆ ಹೇಳ್ತೀವಿ. ಈ ಎಲ್ಲ ವಿಚಾರಗಳ ಸಂದರ್ಭದಲ್ಲಿ ಈ ಕಾರಣಕ್ಕಾಗಿನ ವೈರುಧ್ಯಗಳು ನಿರ್ಮಾಣವಾಗುವಂತಹ ಸ್ವರೂಪ ಎಲ್ಲಿ ಬಹುಮುಖ್ಯವಾಗಿ ತನ್ನ ಮೊಳಕೆಯನ್ನು ಪಡ್ಕೊಳ್ಳುತ್ತೆ ಅಂದರೆ ಶುಕ್ರ ಮತ್ತು ಮಂಗಳರ ಸಂಯೋಜನೆ ಬಂದಾಗ. ಆ ಶುಕ್ರ ಮತ್ತು ಮಂಗಳರ ಸಂಯೋಜನೆ, ಈಗ ಶುಕ್ರ ಮಂಗಳ ಇದ್ದಾಕ್ಷಣ ಇಮ್ಮೋರಲ್ ಆಗಿರ್ತಾರೆ ಅಂತಲ್ಲ, ಆದರೆ ಆ ಸಂಯೋಜನೆ ಆದಾಗ ಹೆಣ್ಣಿಗೆ ಗಂಡಿನ ಸುಖವೇ ಸಿಗದೆ ಹೋಗಬಹುದು, ಗಂಡಿಗೆ ಹೆಣ್ಣಿನ ಸುಖವೇ ಸಿಗದೆ ಹೋಗಬಹುದು, ಅಥವಾ ಆ ಸುಖಕ್ಕಾಗಿ ಯಾವ ಕೆಟ್ಟ ಸ್ಥಿತಿಗೂ ಹಿಡಿಯೋದಕ್ಕೆ ರೆಡಿಯಾಗಿ ಹೋಗುವಂಥ ಒಂದು ಸಂದರ್ಭ ಬಂದುಬಿಡ್ಬೋದು. ಇದು ಹೇಗೆ ಅನ್ನೋದನ್ನು ಜಾತಕವನ್ನು ನೋಡುವುದರ ಮೂಲಕವಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗ ಆ ಸಂಯೋಜನೆ ಇದೆ ಅಂದ ತಕ್ಷಣ ಅದು ಕೇವಲ ಕೆಟ್ಟದ್ದು ಅಂತ ನಾವು ಒಂದು ನಿರ್ಣಯಕ್ಕೆ ಬರಬಾರ್ದು. ಆ ಕೆಡುವಿಕೆಯ ಸಂದರ್ಭ ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಅದು ಕೆಡುವಿಕೆಯ ಸಂದರ್ಭದ ಒಂದು ಮೂಲ ದ್ರವ್ಯವಾಗಿ ನಿಂತಿದೆ ಅನ್ನುವಂಥದ್ದನ್ನು ಎನಲೈಸ್ ಮಾಡಬೇಕು. ಅದು ಸರಿಯಾದಂತಹ ಜ್ಯೋತಿಷಿ ಮಾಡಬೇಕು. ಅದೆಲ್ಲ ಬೇರೆ ಚಾಪ್ಟರ್. ಅದು ನಾನು ಹೇಳುವಂತಹದ್ದೇನು ಯಾಕೆ ಹೇಳಿದೆ ಅಂತಂದರೆ, ಶುಕ್ರ ಮತ್ತು ಮಂಗಳರು ಯಾವ ರೀತಿಯಲ್ಲಿ ಈ ಒಂದು ನಮ್ಮ ಆ ಒಂದು ಈಗ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಘಟಕಗಳು ನಮ್ಮ ಪುರುಷಾರ್ಥ, ನಮ್ಮ ಬದುಕಿನ ಪುರುಷಾರ್ಥಗಳು. ಅದರಲ್ಲಿ ಕಾಮ ವಿಚಿತ್ರವಾದಂಥ ವಿಕೃತಿಯನ್ನು ಪಡೆದಾಗ ಅದು ಜೀವನವನ್ನು ಹಾಳು ಮಾಡುತ್ತೆ. ಅದೇ ರೀತಿಯಲ್ಲಿ ಅರ್ಥವು ನಮ್ಮ ದುರಾಸೆಯು ಕೂಡ ನಮ್ಮನ್ನು ಹಾಳು ಮಾಡುತ್ತೆ. ನಮ್ಮ ಅತಿಶಯವಾದಂತಹ ಧರ್ಮ ಅಂದರೆ ನಾನು ಹೇಳೋದು ಈ
ಮುಸ್ಲಿಂ, ಹಿಂದೂ ಈ ರೀತಿಯ ಧರ್ಮಗಳೆಲ್ಲ. ಧರ್ಮದಲ್ಲಿ ನಡಿಬೇಕು ಅನ್ನುವಂಥದ್ದು ಹೌದು. ಆದರೆ ಜೀವನದ ಸಂದರ್ಭದಲ್ಲಿ 24 ಕ್ಯಾರೆಟ್ ಬಂಗಾರವು ಕೂಡ 22 ಕ್ಯಾರೆಟ್ ಆದಾಗ ಮಾತ್ರ ಅದು ಏನಾಗುತ್ತೆ, ಒಡವೆ ಆಗುತ್ತೆ. ಹಾಗಾಗಿ ಆ ಒಂದು ಸಣ್ಣ ಪ್ರಮಾಣದ ಒಂದು ವ್ಯಾವಹಾರಿಕ ಚಾತುರ್ಯವನ್ನು ಇಟ್ಟುಕೊಳ್ಬೇಕಾಗತ್ತೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಪರ್ಟಿಕ್ಯುಲರ್ಲಿ ಶುಕ್ರನ ಆಧಿಪತ್ಯದ ಈ ಒಂದು ರಾಶಿಯ ಜನ ಸಹಜವಾಗಿಯೇ ಭಾಳ ಆ್ಯಂಬಿಷಿಯಸ್ ಇರೋದ್ರಿಂದ, ಆ್ಯಂಬಿಷಿಯಸ್ ಅಂದರೆ ಏನು ಇವರು, ಎಲ್ಲಿ ಸಾಧ್ಯವಿದೆಯೋ, ಈಗ ಟೂರಿಸಮ್ನಲ್ಲಿ ನಾನು ಒಂದು ಶಕ್ತಿಯಾಗಿ ಬೆಳಿತೇನೆ, ಸಿನಿಮಾದಲ್ಲಿ ನಾನು ಒಂದು ಶಕ್ತಿಯಾಗಿ ಬೆಳಿತೇನೆ, ಮಾಡೆಲಿಂಗ್ನಲ್ಲಿ ನಾನು ಒಂದು ಶಕ್ತಿಯಾಗಿ ಬೆಳಿತೇನೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅದರಲ್ಲಿ ನಾನು ಒಂದು ಶಕ್ತಿಯಾಗಿ ಬೆಳಿತೇನೆ. ಎಲ್ಲವೂ ಈ ಜೀವನದಲ್ಲಿ ಯಾವ ರಂಗವೇ ಆಗಲಿ, ಧರ್ಮದ ಹೆಜ್ಜೆಯಲ್ಲಿ ನಾವು ನ್ಯಾಯದ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟುಕೊಂಡು ಹೋದಂತಹ ಯಾವುದೇ ಕೆಲಸಗಳಿರಲಿ, ಅದು ಲೀಗಲಿ ಅದು ಕರೆಕ್ಟ್ ಆದದ್ದಿದ್ದರೆ, ಅಂದರೆ ಒಂದೊಂದು ಸಲ ನಮ್ಮ ಮಟ್ಟಿಗೆ ಅದು ಒಳ್ಳೆಯದಿದ್ದಿರಬಹುದು, ಆದರೆ ಲೀಗಲಿ ಅದಕ್ಕೊಂದು ತೂಕ, ಅದಕ್ಕೇನೋ ಸಪೋರ್ಟ್ ಇರುತ್ತೆ, ಆಗ ಇಲ್ಲೀಗಲ್ ಆಗುತ್ತೆ. ಅದು ನಾವು ಯಾವುದನ್ನು ಲೀಗಲಿ ಅಂತ ಹೇಳಿ ನಾವು ಪರಿಗ್ರಹಿಸ್ತೇವೋ ಆ ಎಲ್ಲ ಲೀಗಲ್ ಅಂಶಗಳನ್ನು ಇಟ್ಟುಕೊಂಡಂತಹ ನಮ್ಮ ನ್ಯಾಯದ ಹೆಜ್ಜೆಗಳು ಒಮ್ಮೊಮ್ಮೆ ಏನಾಗುತ್ತೆ, ದಾರಿ ತಪ್ಪುವಂತಹ ಸಂದರ್ಭ ಬಂದುಬಿಟ್ರೆ ಆ ಒಂದು ವಿಚಾರದಲ್ಲಿ ತುಲಾರಾಶಿಯವರಿಗೆ, ಯಾಕೆಂದರೆ ತುಲಾರಾಶಿಯವರ ತುಲಾ ಅಂದರೆ ಏನು, ತಕ್ಕಡಿ ಅಂತ. ಆ ತಕ್ಕಡಿ ಯಾವಾಗಲೂ ಅದು ಒಂದೇ ಹಂತದಲ್ಲಿ ಟಕ್ಕಂತ ಬಂದು ನಿಂತ್ಕೊಳ್ತು ಅಂತ ಆಗೋದಿಲ್ಲ. ಅದು ತನ್ನದೇ ಆದಂಥ ಏರಿಳಿತಗಳನ್ನು ಅದು ಕಾಣ್ತಾ ಇರುತ್ತೆ. ಈ ಜೀವನದ ಸಂದರ್ಭದ ಏರಿಳಿತಗಳು ಸಕಾರಾತ್ಮಕವಾದಂತಹ ಶಕ್ತಿಯನ್ನೇ ಹೆಚ್ಚು ಪಡೆದಿರುವುದರ ಮೂಲಕವಾಗಿ ತುಲಾರಾಶಿಯವರಿಗೆ ಸಂಪೂರ್ಣವಾದಂತಹ ಒಂದು ಶಕ್ತಿಯನ್ನು ಒದಗಿಸಲಿ ಅನ್ನುವಂಥ ಕಾರಣಕ್ಕೆ ಈ ಪ್ರಸನ್ನ ಕಾತ್ಯಾಯಿನಿ ಇದು ದೇವಿಯ ಸ್ವರೂಪ ಆಗಿರೋದ್ರಿಂದ, ಪ್ರಸನ್ನ ಕಾಳಿ ಬೇರೆ, ಸ್ಮಶಾನ ಕಾಳಿ ಬೇರೆ, ಕಾಳಿಯ ವಿಚಾರದಲ್ಲಿ ಬೇರೆ ಬೇರೆ ವಿಭಿನ್ನವಾದಂಥ ರೀತಿಯ ಕಾಳಿಯ ಶಕ್ತಿ ಇರ್ತವೆ. ಹಾಗೆ ಕಾತ್ಯಾಯಿನಿಯ ಸ್ವರೂಪದಲ್ಲೂ ಕೂಡ ಬೇರೆ ಬೇರೆ ರೀತಿಯ ವಿವಿಧ ಸ್ವರೂಪದ, ಅದರಲ್ಲಿ ಪ್ರಸನ್ನಳಾದಂತಹ ಪ್ರಸನ್ನ ಸ್ವರೂಪದ ಒಂದು ಕಾತ್ಯಾಯಿನಿ ಆದಾಗ, ನವರಾತ್ರಿ ಸಂದರ್ಭದಲ್ಲಿ ನಾವು ಕಾತ್ಯಾಯಿನಿಯನ್ನು ಕೂಡ ನವರಾತ್ರಿಯ ಒಂದು ಇದರಲ್ಲಿ ನಾವು ಕಾತ್ಯಾಯಿನಿಯನ್ನು ಆರಾಧಿಸುವಂಥದ್ದು ದಿನ ಇರುತ್ತೆ. ಹಾಗಾಗಿ ಆ ದಿನದ ಇದಕ್ಕೆ ಏನರ್ಥ, ಆ ನವರಾತ್ರಿಗೆ ಕಾತ್ಯಾಯಿನಿ ನವರಾತ್ರಿ ಅಂತ ಆ ದಿವಸವನ್ನು ನಾವು ಏನು ಬರ್ತೇವೆ, ಪರಿಗಣಿಸ್ತೇವೆ. ಇಂತಹ ಕಾತ್ಯಾಯಿನಿ ಈ ಟಿನ್ಸೆಲ್ ವರ್ಲ್ಡ್ ಅಂದರೆ ಸಿನಿಮಾದ ಜಗತ್ತು ಅಥವಾ ಕಿರುತೆರೆ, ಇಂಥ ಮಾಡೆಲಿಂಗ್ ಅಥವಾ ನಾವು ಅನೇಕ ರೀತಿಯ ಟೂರಿಸಮ್ ವಿಚಾರಗಳನ್ನು ಅಂದರೆ ನಾನೊಂದು ರೆಸಾರ್ಟ್ ಇಟ್ಕೊಳ್ಬಹುದು, ಇಲ್ಲ ಟ್ರಾವೆಲಿಂಗ್ ಏಜೆನ್ಸಿಯನ್ನು ಇಟ್ಕೊಳ್ಬಹುದು, ಅಥವಾ ನಾನೊಬ್ಬ ಟೂರಿಸ್ಟ್ ಸಂದರ್ಭದಲ್ಲಿ ಒಬ್ಬ ಗೈಡ್ ಆಗಬಹುದು, ಅಥವಾ ಅನೇಕ ವಿವಿಧ ಸ್ಥಳಗಳನ್ನು ವಿಚಾರಗಳ ಕುರಿತು ಅನೇಕ ಮಾಹಿತಿಗಳನ್ನು ಕೊಡುವಂಥ ಒಬ್ಬ ಆಧಾರ್ ಆಗಬಹುದು. ನಾನೀಗ ಇಟಾಲಿಯನ್ನ ನನ್ನ ಶಬ್ದಗಳಲ್ಲಿ ವರ್ಣಿಸಿದಾಗ ಆ ಪುಸ್ತಕಗಳು ಮಾರಾಟ ಆದಾಗ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಟಲಿಯನ್ನು ಒಂದು ಸಂದರ್ಶಿಸುವಂಥ ಒಂದು ವರ್ಗ ನಿರ್ಮಾಣ ಆಗಬಹುದು. ಇಂಥದ್ದೆಲ್ಲದರ ಸಿದ್ಧಿಗಾಗಿ ನನ್ನ ಪುಸ್ತಕಗಳು 1 ಲಕ್ಷಗಟ್ಟಲೆ ಪುಸ್ತಕ ಹೋಯಿತು ಅಂತಾದರೆ ನಾನು ಓವರ್ನೈಟ್ ಶ್ರೀಮಂತ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನನ್ನ ಸಾಹಿತ್ಯವನ್ನು ಕೂಡ ಒಂದು ಹರಿತ ಭಾಷೆಯಲ್ಲಿ ಅದನ್ನು ಸಂಪನ್ನಗೊಳಿಸುವುದಕ್ಕೆ ಬೇಕಾದಂಥ ವಿಚಾರವನ್ನು ಈ ಒಂದು ಶುಕ್ರನ ಆಧಿಪತ್ಯದ ತುಲಾರಾಶಿ ಒದಗಿಸಿಕೊಡುವಂಥ ಒಂದು ಸಾಮರ್ಥ್ಯವನ್ನು ತನ್ನಲ್ಲಿಟ್ಕೊಂಡಿರೋದ್ರಿಂದ ಅನೇಕ ವಿಧದಲ್ಲಿ ನಾವು ಇಮ್ಮಾರಲ್ ಆಗುವಂತಹ ಸಂದರ್ಭವನ್ನು ತಪ್ಪಿಸುವುದಕ್ಕಾಗಿಯೂ ಕೂಡ, ಯಾಕೆಂದರೆ ಇವತ್ತು ನಾವು ಒಂದೊಂದು ವಿಚಾರದಲ್ಲಿ ಇವರ ಕೆಲಸ ಅಂತ ಹೇಳಿದವಾಗ ಸರಿಯಾದ ಮಾರ್ಗದಲ್ಲಿ ಅವರಿದ್ದರೂ ಕೂಡ ಅವರ ದಾರಿ ತಪ್ಪು ಹೋಗಿದೆ ಅನ್ನುವಂಥದ್ದನ್ನೇ ನಾವು ಯೋಚಿಸ್ತೇವೆ. ಅದೆಲ್ಲ ಯಾವ್ಯಾವ ರಂಗ ಅಂತ ಹೇಳೋದು ಬೇಡ, ಆದರೆ ನಾವು ಹಾಗೆ ಯೋಚಿಸ್ತೇವೆ. ಆದರೆ ಆ ಯೋಚನೆ ಸರಿಯೂ ಇದ್ದಿರಬಹುದು ಹಲವರ ವಿಚಾರದಲ್ಲಿ. ಹಾಗಾಗಿ ಆ ದಾರಿಯನ್ನು ಹಿಡಿಯಲಿಕ್ಕೆ ಆಗದೆ ಹೋದ ರೀತಿಯಲ್ಲಿ ಅವರನ್ನು ಸಂರಕ್ಷಿಸೋದಕ್ಕೆ ಬೇಕಾದಂಥ ರಕ್ಷೆ ಒದಗಿ ಬರೋದಕ್ಕೆ ಈ ಪ್ರಸನ್ನ ಕಾತ್ಯಾಯಿನಿ ಯಂತ್ರ ಏನು ಮಾಡುತ್ತೆ, ತುಲಾರಾಶಿಯವರನ್ನು ವಿಶೇಷವಾಗಿ ಅದು ಪ್ರೊಟೆಕ್ಟ್ ಮಾಡುತ್ತೆ. ನಮಗೆ ಅಲ್ಟಿಮೇಟ್ಲಿ ಬೇಕಾದದ್ದೇನು, ಒಂದು ಯಂತ್ರದ ಮೂಲಕ ನಮಗೆ ಬೇಕಾದಂಥ ಪ್ರೊಟೆಕ್ಷನ್ ಸಿಗಬೇಕು. ಯಾಕೆಂದರೆ ಯಾವ ಮನುಷ್ಯನ ಆಯುಷ್ಯದ ಸಂದರ್ಭ ನಮ್ಮ ನಕ್ಷತ್ರಗಳ ಮೇಲಿಂದ ಹೇಳುವಂಥದ್ದಾದರೆ 120 ವರ್ಷಗಳ ಬದುಕು ನಮ್ಮದಾಗಬೇಕು. ಆಮೇಲೆ ಒಂದು ಸರಾಸರಿಯಾದಂಥ ಒಂದು 100 ವರ್ಷ ಬದುಕಬೇಕು ಅನ್ನುವಂಥದ್ದನ್ನು. ಆದರೆ 100 ವರ್ಷ ಯಾರು ಬದುಕ್ತಾರೆ, 120 ವರ್ಷದವರೆಗೆ ಯಾರು ಹೋದವರಿದ್ದಾರೆ, ಹಾಗಾದರೆ ಹೋದವರು ಇಲ್ವಾ? ಇವೆಲ್ಲ ಪ್ರಶ್ನೆಗಳಿದ್ದಾಗ ಎಲ್ಲದಕ್ಕೂ ಇವರಿದ್ದಾರೆ, ಆದರೆ ಇವರಿಗಾಗಿಲ್ಲ. ಈಗ ಶತಕ ಹೊಡೆದಾಗಲೇ ಕ್ರಿಕೆಟಿನಲ್ಲಿ 99ಕ್ಕೆ ಒಬ್ಬ ಔಟ್ ಆಗ್ತಾನೆ. ಒಬ್ಬ ಶತಕ ಹೊಡಿಬಹುದೇನೋ ಹೇಳುವ ಅಂತರದಲ್ಲಿ 79ಕ್ಕೆ ಔಟ್ ಆಗಿಬಿಡ್ತಾನೆ. ಇಲ್ಲ 100ರ ನಂತರ 200ಕ್ಕೆ ಹೋಗುವಂಥದ್ದು ಇರುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್. ಇದು ನಾನು ಹೇಳುವಂಥದ್ದು ತುಲಾರಾಶಿಯವರಿಗೆ ಆಗುವಂಥದ್ದು ಅಂತಲ್ಲ. ತುಲಾರಾಶಿಯವರ ಸಂದರ್ಭದಲ್ಲಿ ಯಶಸ್ಸಿನ ಸಂದರ್ಭ
ಥಟ್ಟನೆ ನಿಂತ್ಕೊಳ್ಬಾರ್ದು, ಅದು ನಿಂತ ನೀರಾಗಬಾರ್ದು. ಅಥವಾ ತುಲಾರಾಶಿಯವರು ಎಲ್ಲೋ ಆ 7 ಬೀಳಿನ ಸಂದರ್ಭದ ದಾರುಣತೆಯಲ್ಲಿರುವಾಗ ಅವರನ್ನು ಸರ್ರನೆ ಮೇಲೆತ್ತಲಿಕ್ಕೆ ಬೇಕಾದಂಥ ಶಕ್ತಿಯ ಸ್ವರೂಪಕ್ಕೆ ಬೇಕಾಗಿ ಈ ಒಂದು ಪ್ರಸನ್ನ ಕಾತ್ಯಾಯನಿ ಯಂತ್ರವನ್ನು ಧರಿಸುವಂತಹದ್ದಾದರೆ ಯಶಸ್ಸು ಸಿಗೋದಕ್ಕೆ ಅನೇಕ ರೀತಿಯಲ್ಲಿ ಇದು ತನ್ನದೇ ಆದ ಸ್ವರೂಪದಲ್ಲಿ ಸಿದ್ಧಿಯನ್ನು ಕೊಡುತ್ತೆ, ಅನುಗ್ರಹವನ್ನು ಕೊಡುತ್ತೆ. ಧನ್ಯವಾದ ಗುರುಜಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.